ಪ್ರಸ್ತಾವನೆಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಸಿಎಂ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಏನು ಹೇಳ್ತಾರೆ ಸರ್ ಈ ಒಂದು ಡೆವಲಪ್ಮೆಂಟ್? ಅಲ್ಲ, ಅಫ್ಕೋರ್ಸ್ ಸಾರ್ವಜನಿಕ ಸ್ಥಳಗಳಲ್ಲಿ ಏನೇ ಬೈಟೆಕ್ ಮಾಡಬೇಕು ಅಂತಂತಂದ್ರು ಅಥವಾ ಏನೇ ಚಟುವಟಿಕೆ ಮಾಡಬೇಕು ಅಂತಂದ್ರೆ ಪೂರ್ವಾನುಮತಿ ಪಡಿಬೇಕು. ಆದರೆ RSSನವ್ರು ಯಾವುದೇ ಪೂರ್ವಾನುಮತಿ ಇಲ್ಲದೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಇಷ್ಟು ದಿವಸಗಳು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಅವ್ರೇನು ಸುಮ್ಮನೆ ಏನು ಮಾಮೂಲಾಗಿ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ, ಬದಲಾಗಿ ಐಡಿಯಾಲಜಿಕಲಿ ಒಂದು ಐಡಿಯಾಲಜಿ ಇಟ್ಕೊಂಡು ಆ ಐಡಿಯಾಲಜಿಯನ್ನೇ ಸಮಾಜದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರ್ತಾರೆ. ಸೊ ಹಾಗೆಲ್ಲ ಮಾಡಬೇಕಾದ್ರೆ ಅದು ರಾಜಕೀಯ ಇನ್ವಾಲ್ವ್ ಆಗಿರುತ್ತೆ, ಪೂರ್ವಾನುಮತಿ ಪಡಿಬೇಕು. ಸೊ ಪೂರ್ವಾನುಮತಿ ಪಡೆದು ಬೇಕಾದ್ರೆ ಮಾಡಲಿ. ಸರ್ ಇನ್ನೊಂದು ಬ್ರೇಕ್ ಹಾಕ್ಲಿಕ್ಕೆ ಏನಾದರೂ ಪ್ರಸ್ತಾವನೆ ಇದೆಯಾ ಸರ್ಕಾರದ ಮುಂದೆ? ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಪಾರ್ಕ್ಗಳಲ್ಲಿ ಅಲ್ಲೆಲ್ಲ ಸುಮ್ಮನೆ ಸಭೆಗಳನ್ನು ಮಾಡೋದು, ಅವರ ಒಂದು ವಿಶ್ವಪೂರಿತವಾದಂಥ ಸಿದ್ಧಾಂತನ ಹರಡೋದು, ಅದನ್ನು ಮಾಡೋ ಕೆಲಸ ಮಾಡ್ತಾರೆ. ಸರ್ BK ಹರಿಪ್ರಸಾದ್ ಅವರು ಹೇಳ್ತಾರೆ RSSನವರು ಭಾರತೀಯ ತಾಲಿಬಾನ್ಗಳು ಅವರೆಲ್ಲೂ ಕೂಡ ನೋಂದಣಿ ಆಗಿಲ್ಲ, ಅವ್ರ ವಿರುದ್ಧ ತಮಿಳುನಾಡಲ್ಲಿ ಏನು ಕೇಸ್ ಆಗಿದೆ. ಈಗ ಅವರು ತಮ್ಮದು ದೊಡ್ಡ ಸಂಸ್ಥೆ ಅಂತ ಹೇಳ್ತಾರೆ, ಡೆಲ್ಲಿಲಿ ಸಾವಿರಾರು ಕೋಟಿಲಿ ಬಿಲ್ಡಿಂಗ್ ಮಾಡಿದ್ದಾರೆ, ಆದರೂ ಕೂಡ ರಿಜಿಸ್ಟರ್ಡ್ ಇಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಅದು ಬಹಳ ಸೋಜಿಗದ ವಿಷಯ. ಅದು ಯಾಕೆ ಹಾಗಾಗಿದೆ ಅಂತ ಗೊತ್ತಿಲ್ಲ. ಕಾನೂನು ಪ್ರಕಾರ ಏನಾಗಬೇಕು, ಒಂದು ಸಂಸ್ಥೆ ಆ ರೀತಿ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇರುವಂಥ ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ ಇಲ್ಲದೆ ಕೆಲಸ ಮಾಡ್ತಿದೆ ಅಂತಂದರೆ ನನಗನ್ಸೋ ಮಟ್ಟಿಗೆ ಕಾನೂನು ಬಾಹಿರ ಅದು. ಸೊ ಹಾಗಾಗಿ ಅದು ಕಾನೂನನ್ನ ಪರಿಶೀಲನೆ ಮಾಡಿ ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಆಗಬೇಕು. ಸರ್ ತಾಲಿಬಾನಿಗಳು ಅನ್ನುವಂಥ ಪದ ಬಳಕೆ ಮಾಡಿರುವಂಥ ಸರ್ ಹರಿಪ್ರಸಾದ್ ಅವರು. ಈಗ ತಾಲಿಬಾನಿಗಳ ಮೈಂಡ್ ಸೆಟ್ ಏನು, ಅವ್ರದ್ದು ಅದೇ ಅಲ್ವಾ, ಒಂದು ಧರ್ಮದಲ್ಲಿ ಒಂದೇ ಒಂದು ವ್ಯೂ ಇರಬೇಕು. ಇಸ್ಲಾಂ ಧರ್ಮ ಅಂದರೆ ಇದೇ ರೀತಿ ಇರಬೇಕು, ಅದನ್ನು ಬಿಟ್ಟು ಬೇರೆ ಇಸ್ಲಾಂ ಧರ್ಮದವ್ರು ಬೇರೆ ಇನ್ಯಾವ ರೀತಿಯೂ ಬಿಹೇವ್ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಡಿಕ್ಟಾಕ್ಟ್ ಮಾಡ್ತಾರೆ. ಮಹಿಳೆಯರುಗಳ ಮೇಲೆ ಅವ್ರ ಸ್ವಾತಂತ್ರ್ಯಕ್ಕೆ ಮಿತಿ ಹೇರ್ತಾರೆ. RSS ಅವ್ರ ಮೈಂಡ್ ಸೆಟ್ಟು ಅಷ್ಟೇ, ಹಿಂದೂ ಧರ್ಮ ಅಂದರೆ ಇದೇ ರೀತಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಹಿಂದೂ ಧರ್ಮ ಒಂದು ಮೋನೋಲಿಥಿಕ್ ಆಗಿ ಧರ್ಮ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ರೀತಿಯಲ್ಲಿ ಅವ್ರವ್ರ ಶ್ರದ್ಧೆ ರೀತಿಯಲ್ಲಿ ಇರೋದಕ್ಕೆ ಅನುಕೂಲ ಇದೆ, ಅವಕಾಶ ಇದೆ. ಬಟ್ ಆದರೆ ಹಿಂದೂ ಧರ್ಮನ ಒಂದೇ ಒಂದು ದೃಷ್ಟಿಕೋನದಲ್ಲಿ ತೊಗೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ಧರ್ಮನ ಸಂಕುಚಿತ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಿಂದೂ ಧರ್ಮನ. ಸೊ ಹಾಗಾಗಿ ಅವ್ರು ಹೇಳಿರೋದ್ರೊಳಗೆ ಏನು ಅತಿಶಯೋಕ್ತಿ ಇಲ್ಲ.